ಹಲೋ ಗೈಸ್, ಎಲ್ರಿಗೂ ಐಶ್ವರ್ಯ ಕಿಚನ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ಮನೇಲಿ ಯಾವ ಥರ ಖಾರದ ಪುಡಿ ಮಾಡ್ಕೊತೀವಿ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ. ಮೊದಲಿಗೆ ನಾನು ದಪ್ಪ ಇರೋ ಪಾತ್ರೆನ ತೊಗೊಂಡಿದ್ದೀನಿ, ಬಿಕಾಸ್ ಅದು ಬೇಗ ಸಿಯಲ್ಲ ಅಂತ. ಆದಷ್ಟು ಹೈ ಫ್ಲೇಮಲ್ಲಿ ದಪ್ಪ ಇರೋ ಪಾತ್ರೆ ತೊಗೊಂಡ್ರೆ ಬೇಗ ಸಿಯಲ್ಲ, ಅದಕ್ಕೆ ನಾವು ದಪ್ಪ ಇರೋ ಪಾತ್ರೆ ತೊಗೊಂಡು ಅದು ಕೆಂಪಗಾಗೋವರೆಗೂ ಹುರ್ಕೋಬೇಕಾಗುತ್ತೆ. ಆ್ಯಂಡ್ ನಾನಿಲ್ಲಿ ಎಲ್ಲ ಏನು ಕ್ವಾಂಟಿಟಿ ಹುರ್ಕೊತಾ ಇದ್ದೀನಿ, ಫುಲ್ ಕ್ವಾಂಟಿಟಿ ತೋರಿಸ್ತಾ ಇಲ್ಲ, ಬಿಕಾಸ್ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ. ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ ಅದರಲ್ಲಿ ಸ್ವಲ್ಪ ಕ್ವಾಂಟಿಟಿನ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ ಅಷ್ಟೇ. ಆ್ಯಂಡ್ ಇವಾಗ ಇಲ್ಲಿ ಚೆನ್ನಾಗಿ ಹುರ್ಕೊಂಡಾಗಿದೆ. ಈಗ ಇದು ಚೆನ್ನಾಗಿ ಹುರ್ಕೊಂಡಿದ್ದೀವಿ, ಆದ್ದರಿಂದ ನಾನು ಇದನ್ನು ಎತ್ಕೊಂಡು ಬೇರೆ ಕಾಳನ್ನ ಹಾಕ್ಕೊತೀನಿ. ನೋಡಿ, ಈ ಥರ ನಿಮಗೆ ಅದು ಹೋಗಿ ಅದು ಫ್ಲೇವರ್ ಬರುತ್ತೆ. ನಿಮಗೆ ಚೆನ್ನಾಗಿ ಗೊತ್ತಾದಮೇಲೆ ಆ ಧನಿಯಾ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ಆ ಫ್ಲೇವರ್ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ, ಓಕೆ ಫ್ಲೇವರ್ ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ಫ್ರೈ ಮಾಡಿದ್ದೀವಿ ಅಂತ ಗೊತ್ತಾದಾಗ ನೀವು ಅದನ್ನು ಎತ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ನಾವಿಲ್ಲಿ ತೊಗರಿ ಬೇಳೆನ ಹುರ್ಕೊತಾ ಇದ್ದೀವಿ. ನಾನು ತೊಗರಿ ಬೇಳೆನ 1/4 kg ಹುರ್ಕೊಂಡಿದ್ದೀನಿ. ಯೂಶ್ವಲಿ ಇದನ್ನು ನಾವು ವರ್ಷದಲ್ಲಿ ಒಂದು ಸಲ ಮಾಡ್ಕೊತೀವಿ. ನಮಗಿದು 1 ವರ್ಷ ಬರುತ್ತೆ. ಸೊ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ತೋರಿಸ್ತಾ ಇದ್ದೀನಿ. ಸೊ ತೊಗರಿಬೇಳೆ ನಾವು 1/4 kg ಹುರ್ಕೊತಾ ಇದ್ದೀವಿ. ಈಗ ತೊಗರಿಬೇಳೆ ಸ್ವಲ್ಪ ಕೆಂಪಗಾದ್ಮೇಲೆ ಅದು ಹುರ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ನಾನು ಅದನ್ನು ಚೇಂಜ್ ಮಾಡಿಕೊಂಡು ಇವಾಗ ನಾವು ಕಡಲೆಕಾಳನ್ನ ಹುರ್ಕೊತಾ ಇದ್ದೀವಿ. ಅದು ನಾವು 1 kg ತೊಗೊಂಡಿದ್ದೀವಿ. ಕಡಲೆಕಾಳು 1 kg ತೊಗೊಂಡು ಅದನ್ನು ಸ್ವಲ್ಪ ಕೆಂಪಗಾಗೋ ಥರ ಹುರ್ಕೊಬೇಕು, ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅಂದರೆ ನಾವು ಅಂಗಡಿಲಿ ತೊಗೊಂಡ್ವಿ, ಅದು ಸ್ವಲ್ಪ ನಮ್ಗೆ ಅಡ್ಜಸ್ಟ್ ಆಗಿಲ್ಲ. ಮನೇಲಿ ಮಾಡೋದ್ರಿಂದ ನಾವೆಲ್ಲ ಏನೇನು ಹಾಕ್ತೀವಿ ಅದನ್ನೆಲ್ಲ ನಾವೇ ನೋಡಿ ಮಾಡಿ ಚೆನ್ನಾಗಿರೋದು ಹಾಕಿ ಮಾಡ್ತೀವಲ್ಲ, ಅದಕ್ಕೆ ಮನೇಲಿ ಮಾಡೋದು ಬೆಸ್ಟ್ ಅಂತ ಅಂದ್ಬಿಟ್ಟು ನಾವೇ ಮನೇಲಿ ಮಾಡ್ಕೊತೀವಿ. ಈಗ ತೊಗರಿಕಾಳು ಹುರ್ಕೊಂಡಾಗಿದೆ, ಆದ್ದರಿಂದ ಇದನ್ನು ಎತ್ಕೊಂಡು ಒಂದು ದಬ್ಬಕ್ಕೆ ಹಾಕ್ಕೊತಾ ಇದ್ದೀವಿ. ಇವಾಗ ನೆಕ್ಸ್ಟು ನಾವು ಉದ್ದಿನಬೇಳೆನ ಹುರ್ಕೊತಾ ಇದ್ದೀವಿ. ನಾನು ಉದ್ದಿನಬೇಳೆ 1/4 kg ಹಾಕ್ಕೊತಾ ಇದ್ದೀವಿ ಇಲ್ಲಿ. ಸೊ ಉದ್ದಿನಬೇಳೆನೂ ಕೂಡ ನಾವು ಸ್ವಲ್ಪ ಕೆಂಪಗಾಗೋ ಥರ ಹುರ್ಕೊಬೇಕು. ಇದು ಈಸಿಯಾಗಿ ಗೊತ್ತಾಗುತ್ತೆ ನಮಗೆ ಕೆಂಪಗಾಗೋದು. ಸೊ ಇದು ಯೂಶ್ವಲಿ ವೈಟ್ ಇರೋದ್ರಿಂದ ಹುರ್ಕೊತಾ ಅದೊಂದು ಫ್ಲೇವರು, ಮತ್ತು ಅದು ಸ್ವಲ್ಪ ಕೆಂಪಗಾಗದಾಗ ನಾವು ಇದನ್ನು ಬದಲಾಯಿಸ್ಕೋಬೇಕಾಗತ್ತೆ. ನೋಡಿ, ಇವಾಗ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ, ಅದೊಂದು ಸ್ವಲ್ಪ ಕೆಂಪಗೆ ಬಂದಿರೋದ್ರಿಂದ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಗೊತ್ತಾಗ್ತಾ ಇದೆ ನಮಗೆ. ಸೊ ಅದರಿಂದ ನಾನು ಇದನ್ನು ಎತ್ಕೊಂಡು ಒಂದು ಡಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ನಾವು ಮೆಣಸು ಹಾಕ್ಕೊತಾ ಇದ್ದೀನಿ. ಮೆಣಸು ನಾನು 1/4 kg ಹಾಕ್ಕೊತಾ ಇದ್ದೀನಿ ಇಲ್ಲಿ. ಸೊ ಮೆಣಸು 1/4 kg ಹಾಕ್ಕೊಂಡು ಅದು ಸ್ವಲ್ಪ ಸಿಡಿಬೇಕು, ಅಲ್ಲಿವರೆಗೂ ಹುರ್ಕೊಬೇಕು. ಇದನ್ನು ಮೆಣಸನ್ನು ಸಿಡಿಯೋವರೆಗೂ ಹುರ್ಕೊಬೇಕು. ಅದೊಂಥರ ಸೌಂಡ್ ಬರುತ್ತೆ ಪಟ್ ಪಟ್ ಅಂತ. ಸೊ ಅಲ್ಲಿವರೆಗೂ ನಾವು ಮೆಣಸನ್ನು ಹುರ್ಕೊಬೇಕಾಗತ್ತೆ. ಸೊ ಮೆಣಸನ್ನ ಹುರ್ಕೊಂಡಾಯಿತು. ಸೊ ಇವಾಗ ನಾನು ಇದನ್ನು ಎತ್ಕೊಂಡು ಒಂದು ಡಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ನಾವು
ಅರ್ಶಿಣದ ಕೊಂಬನ್ನ ಹುರ್ಕೊತಾ ಇದ್ದೀವಿ ಇಲ್ಲಿ. ಸೊ ನಾವು ಅರ್ಶಿಣದ ಕೊಂಬು ತರ್ತೀವಿ. ಅರ್ಶಿಣದ ಕೊಂಬು ತಂದು ಅದನ್ನು ಚೆನ್ನಾಗಿ ಹುರಿದ್ಬಿಟ್ಟು ಅದನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿಕೊಂಡು ನಾವು ಮಿಷಿನ್ಗೆ ಹಾಕಿಸ್ತೀವಿ. ಇಲ್ಲಾಂದರೆ ಮಿಷಿನ್ದಲ್ಲಿ ಸ್ವಲ್ಪ ಇದಾಗುತ್ತೆ ಅಂತ ಅಂದ್ಬಿಟ್ಟು ಸೊ ಹುರಿದ್ಬಿಟ್ಟು ಅದನ್ನು ಚೆನ್ನಾಗಿ ಕುಟ್ಟಿ, ಅಂದರೆ ಫುಲ್ ಏನು ಪುಡಿ ಮಾಡಲ್ಲ, ಸ್ವಲ್ಪ ಪುಡಿ ಮಾಡ್ತೀವಿ ಅಷ್ಟೇ. ಅಂದರೆ ಇದು ದಪ್ಪ ದಪ್ಪ ಇದೆ ಅಲ್ಲ, ಅದನ್ನು ಸ್ವಲ್ಪ ಕುಟ್ಟಿ ಸ್ವಲ್ಪ ಪುಡಿ ಮಾಡಿ ರುಬ್ಬಕ್ಕೆ ಹಾಕ್ಕೊತೀವಿ. ಆ್ಯಂಡ್ ಇದು ಸ್ವಲ್ಪ ಕಪ್ಪಗಾಗುತ್ತೆ ಹುರಿದು ಎಂಡಲ್ಲಿ. ಈಗ ನೋಡ್ಬೋದು ಅರ್ಶಿಣ ಕೊಂಬು ಹುರಿದ್ರೆ ಯಾವ ಥರ ಕಲರ್ ಬರುತ್ತೆ ಅಂತ. ಸೊ ಈ ಥರ ಕಲರ್ ಬಂದಮೇಲೆ ಹುರಿದಿದೆ ಅಂತ ಅಂದ್ಬಿಟ್ಟು ಕುಟ್ಕೊಬೇಕು. ನೆಕ್ಸ್ಟು ನಾವಿಲ್ಲಿ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಸಹ 1/4 kg ಹಾಕ್ಕೊತಾ ಇದ್ದೀವಿ ನಾವು. 1/4 kg ಜೀರಿಗೆ ಹಾಕ್ಕೊಂಡು, ಜೀರಿಗೆನೂ ಅಷ್ಟೇ ಹುರಿದಿದ ತಕ್ಷಣ ನಮಗೊಂದು ಸ್ವಲ್ಪ ಸಿಡಿಯೋ ಸೌಂಡ್ ಬರುತ್ತೆ. ಸೊ ಸಿಡಿಯೋ ಸೌಂಡ್ ಬಂದಾಗ ಜೀರಿಗೆ ಚೆನ್ನಾಗಿ ಹುರಿದಿದ್ದೀವಿ ಅಂತ ಅಂದ್ಕೊಂಡು ನಾವು ಬೇರೆ ಪಾತ್ರೆಗೆ ಹಾಕ್ಕೋಬೇಕಾಗುತ್ತೆ. ನೋಡಿ, ಇದು ಚೆನ್ನಾಗಿ ಹುರಿದಾಗಿದೆ. ಸ್ವಲ್ಪ ಕೆಂಪಗೆ ಮತ್ತು ಆ ಜೀರಿಗೆ ಫ್ಲೇವರು ಅದೆಲ್ಲ ಹುರಿದಾಗ ನಿಮಗೆ ಜಾಸ್ತಿ ಗೊತ್ತಾಗುತ್ತೆ. ಸೊ ಆವಾಗ ಹುರಿದೇ ಆಗಿದೆ ಅಂತ ಅಂದ್ಬಿಟ್ಟು ಎತ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಮೆಂತ್ಯ ಹಾಕ್ಕೊತಾ ಇದ್ದೀವಿ. ಮೆಂತ್ಯ ಇಲ್ಲಿ ನಾನು 1/4 kg ಹಾಕ್ಕೊತಾ ಇದ್ದೀನಿ. ಕಾಲು ಕೆ ಜಿ ಮೆಂತ್ಯನೂ ಅಷ್ಟೇ ಸ್ವಲ್ಪ ಹುರಿದಾಗ ಗೊತ್ತಾಗ್ಬಿಡುತ್ತೆ ನಿಮಗೆ. ಇವಾಗ ಮೆಂತ್ಯ ನೋಡ್ಬೋದು ಸ್ವಲ್ಪ ಕೆಂಪಗಾಗಿರೋದು ನಿಮಗೆ ಕಾಣಿಸ್ತಾ ಇದೆ. ಸೊ ಆ ಥರ ಕೆಂಪಗಾಗಿ ಅದೊಂದು ಘಮ ಬಂದಮೇಲೆ ಅದನ್ನು ನಾವು ಎತ್ತಿ ಒಂದು ಪಾತ್ರೆಗೆ, ಎಲ್ಲನೂ ಒಂದೇ ಪಾತ್ರೆಗೆ ಹಾಕ್ಕೊತಾ ಇದ್ದೀವಿ ನಾವು. ನೆಕ್ಸ್ಟು ಸಾಸಿವೆ 1/4 kg ಹಾಕ್ಕೊತಾ ಇದ್ದೀನಿ ನನಗೆ. ಸಾಸಿವೆನೂ ಸಹ 1/4 kg ಹಾಕ್ಕೊಂಡು, ಸಾಸಿವೆ ಮಾಮೂಲಿ ಇವಾಗ ಸಿಡಿಯುತ್ತಲ್ಲ, ಸಿಡಿಯೋವರೆಗೂ ಹುರ್ಕೋಬೇಕು. ಸೊ ಸಾಸಿವೆನೂ ಹುರ್ಕೊಂಡು ಹಾಕ್ಕೋಬೇಕು ನಾವು. ಸೊ ಸಾಸಿವೆ ಹುರ್ಕೊಳ್ಳೋಣ. ಸಾಸಿವೆ ಚೆನ್ನಾಗಿ ಹುರ್ಕೊಂಡಾಗಿದೆ. ಸೊ ಅದನ್ನು ಇವಾಗ ನಾನು ಬೇರೆ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ನಾವು 100 ಗ್ರಾಮ್ ಗಸಗಸೆನ ಹುರ್ಕೊತಾ ಇದ್ದೀವಿ. 100 ಗ್ರಾಮ್ ಗಸಗಸೆನ ಇದು ಸ್ವಲ್ಪ ಕೆಂಪಗಾಗೋ ಥರ ಹುರ್ಕೊತಾ ಇದ್ದೀನಿ. ಆ್ಯಂಡ್ ಎಲ್ಲ ಐಟಮ್ಸು ಏನೇನು ಹಾಕಿದ್ದೀವಿ, ಎಷ್ಟೆಷ್ಟು ಗ್ರಾಮು, ಎಷ್ಟೆಷ್ಟು kg ಹಾಕಿದ್ದೀವಿ ಅಂತ ಗೊತ್ತಾಗಬೇಕು ಅಂತಂದರೆ ವಿಡಿಯೋ ಎಂಡ್ವರೆಗೂ ನೋಡಿ. ಎಂಡಲ್ಲಿ ನಾನು ನಿಮಗೆ ಒಂದು ಫೋಟೋ ಹಾಕ್ತೀನಿ, ಲಿಸ್ಟ್ ಯಾವ್ಯಾವ ಪದಾರ್ಥಗಳು ಹಾಕಿದ್ದೀವಿ, ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ಹಾಕಿದ್ದೀವಿ ಅಂತ ಲಾಸ್ಟಲ್ಲಿ ಒಂದು ಲಿಸ್ಟ್ ಹಾಕ್ತೀನಿ. ಸೊ ವಿಡಿಯೋ ಎಂಡ್ವರೆಗೂ ನೋಡಿದ್ರೆ ನಿಮ್ಗೆ ಆ ಲಿಸ್ಟ್ ಸಿಗುತ್ತೆ. ನೋಡ್ಬೋದು ಸಾಸಿವೆ ಹುರ್ಕೊಂಡಾಗಿದೆ. ಸೊ ಇದನ್ನು ನಾನು ಬೇರೆ ಪಾತ್ರೆಗೆ ಹಾಕ್ಕೊಂಡು ಇವಾಗ ಹಸಿರು ಕಾಳನ್ನ ಹಾಕ್ಕೊತಾ ಇದ್ದೀನಿ. ಹಸಿರು ಕಾಳನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಇಲ್ಲಾಂದರೆ ಹಸಿ ಫ್ಲೇವರ್ ಇದ್ದರೆ ಖಾರದ ಪುಡಿ ಬೇಗ ಹಾಳಾಗೋಗ್ಬಿಡುತ್ತೆ. ಎಲ್ಲನೂ ಅಷ್ಟೇ ಎಲ್ಲ ಒಂದು ಹದದಲ್ಲಿ ಬೇಯಿಸ್ಕೋಬೇಕು ನೀವು. ಇಲ್ಲ ಅಂತಂದರೆ ನಾವು ಇದನ್ನು ಖಾರದ ಪುಡಿ ಎಲ್ಲ ತುಂಬ ದಿನ ಸ್ಟೋರ್ ಮಾಡ್ತೀವಲ್ಲ, ಆದ್ದರಿಂದ ಅದು ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಚೆನ್ನಾಗಿ ಹುರ್ಕೊಂಡಷ್ಟು ಚೆನ್ನಾಗಿರುತ್ತೆ ನಮಗೆ ಅದು ಏನು.
ಇಲ್ಲಿ ನೋಡಿ ಹಸ್ರು ಕಾಳು ತುಂಬ ಚೆನ್ನಾಗಿ ಬೆಂದಿದೆ. ಸೊ ಇದನ್ನು ನಾನು ಬೇರೆ ಪಾತ್ರೆಗೆ ಹಾಕ್ಕೊತಾ ಇದ್ದೀವಿ. ನೆಕ್ಸ್ಟ್ ನಾವಿಲ್ಲಿ ಅಕ್ಕಿನ ಹುರ್ಕೊತಾ ಇದ್ದೀವಿ. ಅಕ್ಕಿನ ನಾವು 1 kg ತೊಗೊತಾ ಇದ್ದೀವಿ. ಬಿಕಾಸ್ ಅಕ್ಕಿ ಇದ್ದರೆ ಏನು ಆ ತಿಕ್ನೆಸ್ ಬರುತ್ತೆ. ಖಾರದ ಪುಡಿ ಏನಾದರೂ ಸಾಂಬಾರು ಎಲ್ಲ ಹಾಕಿದ್ರೆ ಸಾಂಬಾರು ಒಂದು ತಿಕ್ನೆಸ್ ಬರುತ್ತಲ್ಲ, ಆದ್ದರಿಂದ ನಾವು ಅಕ್ಕಿ ಪುಡಿನ 1 kg ಹುರ್ಕೊತಾ ಇದ್ದೀವಿ. ಅಕ್ಕಿನೂ ಅಷ್ಟೇ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಬೇಕಾಗುತ್ತೆ ನಾವಿಲ್ಲಿ. Keep it low key, keep it softly spoken, with no strings tying you to me. I'm happy in your company with no emotion, 'cause my love deserves to be free. I never wanna look at a house in the garden, I never wanna lock you down. I know you're not mine, it's just my turn, but we can still have fun for now. ಅಕ್ಕಿ ಸ್ವಲ್ಪ ಕೆಂಪಗಾಗಿದೆ, ಆದ್ದರಿಂದ ಇದನ್ನು ನಾನು ಒಂದು ಸೈಡಲ್ಲಿ ಒಂದು ಡಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ. ಈಗ ನೆಕ್ಸ್ಟು ನಾನಿಲ್ಲಿ ಲವಂಗ ಹಾಕ್ಕೊತಾ ಇದ್ದೀನಿ. ಲವಂಗ ನಾವು 30 ಗ್ರಾಮ್ ಹಾಕ್ಕೊತಾ ಇದ್ದೀವಿ. 30 ಗ್ರಾಮ್ ಲವಂಗ ಹಾಕ್ಕೊಂಡು ಲವಂಗನೂ ಸ್ವಲ್ಪ ಸಿಡಿಯೋ ಥರ ಸೌಂಡ್ ಬರೋವರೆಗೂ ಹುರ್ಕೋಬೇಕಾಗತ್ತೆ ನಾವು. ಲವಂಗ ಈಗ ಸಿಡಿತಿದೆ. ಸೊ ಆ ಥರ ಸಿಡಿಯೋ ಥರ ಬಂದರೆ ಅದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ಅದನ್ನು ಬೇರೆ ಪಾತ್ರೆ ಹಾಕ್ಕೊಂಡು ನೆಕ್ಸ್ಟ್ ನಾವೀಗ ಚಕ್ಕೆ ಹಾಕ್ಕೊತಾ ಇದ್ದೀವಿ. ಚಕ್ಕೆ ನಾವಿಲ್ಲಿ 30 ಗ್ರಾಮ್ ಹಾಕ್ಕೊತಾ ಇದ್ದೀವಿ ಚಕ್ಕೆನ. ನೋಡ್ಬೋದು ಇಲ್ಲಿ ಚಕ್ಕೆನೂ ಯಾವ ಥರ ಹುರ್ಕೊತಾ ಇದ್ದೀವಿ ಅಂತ. ಸೊ ಈ ಥರ ಒಂದು ಹದದಲ್ಲಿ ಹುರ್ಕೊಂಡು ಪಾತ್ರೆಗೆ ಹಾಕ್ಕೊತಾ ಇದ್ದೀವಿ. ನೆಕ್ಸ್ಟು ಹಿಂಗೆ ಹಾಕ್ಕೊತಾ ಇದ್ದೀವಿ. ಹಿಂಗು ನಾವು ಒಂದು ಪ್ಯಾಕೆಟಲ್ಲಿ ಎಷ್ಟು ಬರುತ್ತೆ ಅಷ್ಟನ್ನು ಹಿಂಗನ್ನ ಇಲ್ಲಿ ಹಾಕ್ಕೊತಾ ಇದ್ದೀವಿ. ಹಿಂಗನ್ನ ಸ್ವಲ್ಪ ಪುಡಿ ಪುಡಿ ಮಾಡಿ ಹಾಕ್ಕೊತಾ ಇದ್ದೀವಿ. ಸೊ ಹುರಿಯೋಕ್ಕೆ ಈಸಿ ಆಗುತ್ತೆ, ಸೊ ಬೇಗ ಹುರಿಬೋದು ಅಂತ ಸಣ್ಣ ಸಣ್ಣದಾಗಿ ಮಾಡಿ ಹುರ್ಕೊತಾ ಇದ್ದೀವಿ. ಹಿಂಗೂ ಕೂಡ ನೋಡ್ಬೋದು ಚೆನ್ನಾಗಿ ಹುರ್ಕೊಂಡಿದ್ದೀವಿ. ಸೊ ಬೇರೆ ಪಾತ್ರೆಗೆ ಹಾಕ್ಕೊಂಡು ನೆಕ್ಸ್ಟು ನಾವು ಕರಿಬೇವನ್ನ ಹಾಕ್ಕೊತಾ ಇದ್ದೀವಿ. ಕರಿಬೇವು ನಾನು ಒಂದು ಕಟ್ಟು ಯೂಸ್ ಮಾಡಿದ್ದೀವಿ ಇಲ್ಲಿ. ಕರಿಬೇವು ಸ್ವಲ್ಪ ಉದ್ರು ಪುಡಿ ಪುಡಿ ಥರ ಬರೋವರೆಗೂ ಹುರ್ಕೋಬೇಕಾಗತ್ತೆ. ಸೊ ಹಂಗೆ ಹುರ್ಕೊಂಡ್ರೆ ಆ ಕರಿಬೇವು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಖಾರದ ಪುಡಿ ಘಮ್ ಅಂತ ಇರುತ್ತೆ ಅಂತ ಅಂದ್ಬಿಟ್ಟು ಕರಿಬೇವು ಸ್ವಲ್ಪ ನಾವು ಜಾಸ್ತಿ ಒಂದು ಕಟ್ಟಿಗೆ ಸ್ವಲ್ಪ ಹುರ್ಕೊತಾ ಇದ್ದೀವಿ. ಒಂದು ಕಟ್ಟಿಗೆನ ಸ್ವಲ್ಪ ಜಾಸ್ತಿನೇ ಹುರ್ಕೊತಾ ಇದ್ದೀವಿ. ಕರಿಬೇವು ಫ್ಲೇವರ್ ಚೆನ್ನಾಗಿರುತ್ತೆ. ಆ್ಯಂಡ್ ಕರಿಬೇವು ಜಾಸ್ತಿ ತಿನ್ನೋದ್ರಿಂದ ಕೂದಲಿಗೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಕ್ಕೊಂಡು ಹುರ್ಕೊತಾ ಇದ್ದೀವಿ. ನೋಡಿ ಈ ಥರ ಕರಿಬೇವು ಈ ಥರ ಇಷ್ಟು ಆಗೋರು ಹುರ್ಕೊಂಡು ಬೇರೆ ಪಾತ್ರೆಗೆ ಹಾಕ್ಕೊತಾ ಇದ್ದೀವಿ.
ನೆಕ್ಸ್ಟು ನಾವು ಗುಂಡು ಮೆಣಸಿನಕಾಯಿಯನ್ನು ಹುರ್ಕೊತಾ ಇದ್ದೀವಿ. ಗುಂಡು ಮೆಣಸಿನ್ಕಾಯಿ ನಾವಿಲ್ಲಿ 1/4 kg ತೊಗೊಂಡಿದ್ದೀವಿ. 1/4 kg ಗುಂಡು ಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೊತಾ ಇದ್ದೀವಿ. ನೋಡ್ಬೋದು ಇಲ್ಲಿ ಯಾವ ಹದದವರೆಗೂ ಹುರ್ಕೊಂಡಿದ್ದೀವಿ ಅಂತ. ಸೊ ಇಷ್ಟು ಚೆನ್ನಾಗಿ ಹುರ್ಕೊಂಡು ಇದನ್ನು ಬೇರೆ ಪಾತ್ರೆಗೆ ಹಾಕ್ಕೊಂಡು ನೆಕ್ಸ್ಟು ನಾವು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀವಿ. ಗುಂಟೂರು ಮೆಣಸಿನ್ಕಾಯಿ ನಾವಿಲ್ಲಿ 1/2 kg ಹಾಕ್ಕೊತಾ ಇದ್ದೀವಿ. ಗುಂಟೂರು ಮೆಣಸಿನ್ಕಾಯಿನೂ ಅಷ್ಟೇ ಚೆನ್ನಾಗಿ ಹುರ್ಕೊಬೇಕು. ಇವಾಗ ನಾವು ಗುಂಡು ಮೆಣಸಿನ್ಕಾಯಿನ ಹೆಂಗೆ ಹುರ್ಕೊಂಡ್ವೋ ಅದೇ ಥರ ಗುಂಟೂರು ಮೆಣಸಿನ್ಕಾಯಿನ ಅದೇ ಹದದಲ್ಲಿ ಹುರ್ಕೋಬೇಕಾಗತ್ತೆ. ನೋಡಿ ಈ ಥರ ಹದದವರೆಗೂ ಬರೋವರೆಗೂ ಚೆನ್ನಾಗಿ ಹುರ್ಕೊಂಡು ಬೇರೆ ಪಾತ್ರೆಗೆ ಹಾಕ್ಕೊತಾ ಇದ್ದೀವಿ. ನೆಕ್ಸ್ಟ್ ನಾವು ಬ್ಯಾಡಗೆ ಮೆಣಸಿನ್ಕಾಯಿನ ಹುರ್ಕೊತಾ ಇದ್ದೀವಿ. ನಾವು ಬ್ಯಾಡಗೆ ಮೆಣಸಿನ್ಕಾಯಿಲಿ 3/4 kg ಹಾಕ್ಕೊತಾ ಇದ್ದೀವಿ. 3/4 kg. ಬಟ್ ನಾನಿಲ್ಲಿ ಎಲ್ಲನೂ ನಿಮಗೆ ನಾನು ಎಷ್ಟು kg ಹುರಿತಾ ಇದ್ದೀನಿ ಅಷ್ಟನ್ನು ತೋರಿಸಿಲ್ಲ. ಎಲ್ಲನೂ ಏನೇನು ಹುರಿತೀವಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನ ತೋರಿಸಿದ್ದೀವಿ. ಬಿಕಾಸ್ ಎಲ್ಲನೂ ತೋರಿಸ್ತಾ ಇದ್ದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು. ನೋಡಿ ಬ್ಯಾಡಗೆ ಮೆಣಸಿನ್ಕಾಯಿನ ಈ ಹದದಲ್ಲಿ ಹುರ್ಕೊತಾ ಇದ್ದೀವಿ. ಆ್ಯಂಡ್ ಉರಿಬೇಕಾದ್ರಂತೂ ತುಂಬ ಘಾಟ್ ಬರುತ್ತೆ. ಈ ಕೆಮ್ಮು ಅವರೆಲ್ಲ ಇರೋರು ಸ್ವಲ್ಪ ಮನೆಯಿಂದ ದೂರ ಇದ್ದರೆ ಒಳ್ಳೆಯದು. ಸೊ ಚೆನ್ನಾಗಿ ಹುರ್ಕೊಂಡು ನೆಕ್ಸ್ಟ್ ನಾವಿಲ್ಲಿ ಬೇರೆ ಪಾತ್ರೆಗೆ ಹಾಕಿ ಮಣ್ಣು ಕಟ್ಟಿದ ಮೆಣಸಿನಕಾಯಿ, ಅಂದರೆ ಇದನ್ನು ನಾವು ಮಣ್ಣು ಕಟ್ಟು ಮೆಣಸಿನ್ಕಾಯಿ ಅಂತ ಹೇಳ್ತೀವಲ್ಲ, ಆ ಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ. ಅದನ್ನು 1/4 kg ತೊಗೊಂಡಿದ್ದೀವಿ. ಅದನ್ನು 1/4 kg ಹುರ್ಕೊತಾ ಇದ್ದೀವಿ ಚೆನ್ನಾಗಿ. ನೋಡ್ಬೋದು ಎಲ್ಲನೂ ಚೆನ್ನಾಗಿ ಹುರಿದು. ಇವಾಗ ಹುರಿದಿರೋ ಅಷ್ಟನ್ನು ನಾವು ಒಂದು ದೊಡ್ಡ ಪಾತ್ರೆಗೆ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೀಸ್ಕೊಂಡು ಬಂದಮೇಲೆ ನಾವು ಒಂದು ನ್ಯೂಸ್ ಪೇಪರ್ನ ಮನೆಯಲ್ಲಿ ಹರಡ್ಬಿಟ್ಟು, ಯಾಕೆಂದರೆ ಬೀಸ್ಕೊಂಬಂದಾಗ ಬಿಸಿ ಇರುತ್ತಲ್ಲ ಹಿಟ್ಟು, ಸೊ ತೊಗೊಂಬಂದು ಎಲ್ಲನೂ ಪೇಪರ್ನೆಲ್ಲ ಹರಡಿ ಖಾರದ ಪುಡಿನ ರುಬ್ಬಿಸ್ಕೊಂಬಂದಿರೋದನ್ನು ಅಲ್ಲಿ ಹರಡ್ತೀವಿ ಮನೇಲಿ. ಬಿಕಾಸ್ ಆ ಬಿಸಿ ಹಬೆ ಇದ್ದರೆ ಬೇಗ ಮುಗ್ಗಟ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹಿಂಗೆ ಹಾಕಿ ಸ್ವಲ್ಪ ಆರಿಸ್ತೀವಿ ನಾವು. ನೋಡಿ ಈ ಥರ ಸ್ಪ್ರೆಡ್ ಮಾಡ್ಕೊತೀವಿ ನಾವು. ದೊಡ್ಡದಾಗಿ ಸ್ವಲ್ಪ ನ್ಯೂಸ್ ಪೇಪರ್ ಹಾಸಿ ಎಲ್ಲನೂ ಸ್ಪ್ರೆಡ್ ಮಾಡಿಕೊಂಡು
ರುಬ್ಕೊಂಬಂದಾಗ ಏನು ಬಿಸಿ ಇರುತ್ತಲ್ಲ ಆ ಹಬೆ ಹೋಗೋವರೆಗೂ ಸ್ವಲ್ಪ ಹಾರಾಕ್ತೀವಿ. ಆ್ಯಂಡ್ ನಾವಿಲ್ಲಿ ಆರಾಕೆಲ್ಲ ಆದಮೇಲೆ ರುತ್ತಿ ತೊಗೊಂಡಿದ್ದೀವಿ. ಕಲ್ಲುಪ್ಪನ್ನ ಇಲ್ಲಿ ನಾವು ಅದ್ರ ಮೇಲೆ ಸ್ಪ್ರೆಡ್ ಮಾಡಬೇಕಾಗತ್ತೆ. ಸ್ಪ್ರೆಡ್ ಮಾಡ್ತಾಯಿದ್ದೀವಿ. ರುತ್ತಿನ ಒಂದು 3ರಿಂದ 4 ಇಡಿ ಹಾಕ್ತಾಯಿದ್ದಾರೆ ಇಲ್ಲಿ. ಆ್ಯಂಡ್ ಬೆಳ್ಳುಳ್ಳಿನ ಬಿಡಿಸಿ ಸಿಪ್ಪೆ ಸಮೇತ ಹಂಗೆ ಇಟ್ಕೊಂಡಿದ್ದೀವಿ, ಸಿಪ್ಪೆ ಇರಲಿ ಅಂತ. ಸೊ ಸಿಪ್ಪೆ ಸಮೇತ ಬಿಡಿಸಿರೋದನ್ನು ಅದ್ರ ಮೇಲೆ ಸ್ಪ್ರೆಡ್ ಮಾಡ್ತಾಯಿದ್ದೀವಿ. ನೋಡಿ, ಈ ಥರ ಸ್ಪ್ರೆಡ್ ಮಾಡಿ. ನೆಕ್ಸ್ಟು ಕರಿಬೇವನ್ನ ನಾವು ಬಿಡಿಸ್ಕೊಂಡಿದ್ವಲ್ಲ ಅದನ್ನು ಅದ್ರ ಮೇಲೆ ಸುಮ್ಮನೆ ಸ್ಪ್ರಿಂಕಲ್ ಮಾಡ್ತಾಯಿದ್ದೀವಿ ಹಾಗೆ. ಸೊ ಇಷ್ಟೇ ಗಾಯ್ಸ್, ಸ್ಪ್ರಿಂಕಲ್ ಮಾಡಿ ಅದನ್ನು ಸ್ವಲ್ಪ ಹೊತ್ತು ಬಿಟ್ಟು ಒಂದು 30 ಮಿನಿಟ್ಸ್ ಟು 45 ಮಿನಿಟ್ಸ್ ಬಿಟ್ಟು ಆರೋವರೆಗೂ. ಆಮೇಲೆ ಅದನ್ನು ಎತ್ತಿ ಒಂದು ಡಬ್ಬಕ್ಕೆ ಇಕ್ಬೇಕಾದ್ರೆ